ಸನ್ಸ್ಕ್ರೀನ್ ಟೆಕ್ಸ್ಚರ್ ಸ್ವಲ್ಪನೂ ಚೆನ್ನಾಗಿಲ್ಲ, ಫಿನಿಶ್ ಕೊಡುತ್ತೆ. ಬಟ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಯಾವುದ್ರ ಬಗ್ಗೆ ಅಂದರೆ ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಆನ್ ಸನ್ಸ್ಕ್ರೀನ್. ನನಗೆ ತುಂಬ ಇಷ್ಟವಾದ ಸ್ಕಿನ್ ಕೇರ್ ಪ್ರಾಡಕ್ಟ್ ಅಂದರೆ ಅದು ಸನ್ಸ್ಕ್ರೀನ್. ನನಗೆ ನ್ಯೂ ಸನ್ಸ್ಕ್ರೀನ್ಗಳನ್ನು ಎಕ್ಸ್ಪ್ಲೋರ್ ಮಾಡೋದಂದರೆ ತುಂಬ ಇಷ್ಟ. ಈಗ ವಿಡಿಯೋ ನಾವು ಸ್ಟಾರ್ಟ್ ಮಾಡೋಣ. ನಾನು ಫಸ್ಟ್ ಸನ್ಸ್ಕ್ರೀನ್ ಯಾವುದು ಯೂಸ್ ಮಾಡಿದೆ ಅಂದರೆ ಅದು ಲ್ಯಾಕ್ಮೆ ಅವ್ರದ್ದು. ಆ್ಯಕ್ಚುಲಿ ನಾನು ಮಾತ್ರ ಅಲ್ಲ, ಯಾರೆಲ್ಲ ಹೊಸದಾಗಿ ಸ್ಕಿನ್ ಕೇರ್ ಸ್ಟಾರ್ಟ್ ಮಾಡಿರ್ತೀರೋ ಅವ್ರದ್ದೆಲ್ಲ ಫಸ್ಟ್ ಸನ್ಸ್ಕ್ರೀನ್ ಲ್ಯಾಕ್ಮೆ ಆಗಿರುತ್ತೆ ಮೋಸ್ಟ್ ಆಫ್ ದಿ ಟೈಮ್. ಲ್ಯಾಕ್ಮೆ ಅವ್ರ ಬಗ್ಗೆ ಏನು ಹೇಳಬೇಕಂದ್ರೆ, ಆ ಟೈಮಲ್ಲಿ ನನಗೇನಾಗ್ತಿತ್ತಂದರೆ, ಏನಾದರೂ ಒಂದು ಪ್ರಾಡಕ್ಟ್ ಯೂಸ್ ಮಾಡಿದ ಮೇಲೆ ನನಗೆ ಒಂದು ವೇಳೆ ಪಿಂಪಲ್ ಆಗೋದಿದ್ದರೆ ಅದು ನನಗೆ ಸೂಟ್ ಆಗ್ತಿತ್ತು ಅಂತ ನಾನು ಅಂದ್ಕೊಂಡಿದ್ದೆ. ಸೊ ಅದು ಹಾಕಿದ ಮೇಲೆ ನನಗೆ ಯಾವುದೇ ಪ್ರಾಬ್ಲಮ್ ಆಗಿರಲಿಲ್ಲ, ಪಿಂಪಲ್ ಅಥವಾ ನನ್ನ ಸ್ಕಿನ್ ಏನೋ ರೆಡ್ ಏನೋ ಆಗಿರಲಿಲ್ಲ. ಸೊ ನಾನು ಅಂದ್ಕೊಂಡಿದ್ದೆ ಅದು ನನಗೆ ಸೂಟ್ ಆಗ್ತಿತ್ತು. ಸೊ ನಾನೊಂದು 2-3 ಪರ್ಚೇಸ್ ಎಲ್ಲ ಮಾಡಿದ್ದೆ. ಬಟ್ ನೆಕ್ಸ್ಟ್ ನಾನು ಅಂದ್ಕೊಂಡೆ ನೀವು ಏನಾದರೂ ಟ್ರೈ ಮಾಡುವ, ಒಂದೇ ಟ್ರೈ ಮಾಡಿ ಬೋರಾಗಿ, ಅದಕ್ಕೆ ನಾನು ನೆಕ್ಸ್ಟ್ ಇನ್ನೊಂದು ನ್ಯೂ ಪರ್ಚೇಸ್ ಮಾಡಿದೆ, ಅದೇ ನ್ಯೂಟ್ರಿಜೆನ. ಅದರದ್ದು ಕ್ವಾಲಿಟಿ ವೈಸ್ ಒಳ್ಳೆಯದಿತ್ತು, ಬಟ್ ನನ್ನ ಫೇಸ್ ತುಂಬ ಆಯಿಲಿ ಆಗ್ತಿತ್ತು ಅದು ಅಪ್ಲೈ ಮಾಡಿದ ಮೇಲೆ. ಸೊ ಅದಕ್ಕೆ ನಾನು ಅದನ್ನು ಸ್ಟಾಪ್ ಮಾಡಿದೆ. ನೆಕ್ಸ್ಟ್ ಸನ್ಸ್ಕ್ರೀನ್ ಟ್ರೈ ಮಾಡಿದ್ದು ಯಾವುದಂದರೆ ಅದು ಸನ್ಶೇಡ್ ಅಂತ. ಅದು ಮೋದಿ ಅವ್ರ ಗೌರ್ಮೆಂಟ್ ಅವ್ರ ಮೆಡಿಕಲ್ ಉಂಟಲ್ಲ, ಅಲ್ಲಿ ತೊಗೊಂಡದ್ದು ನಾನು. ಅದು ಸಹ ಹಾಗೆ ಆಫ್ಟರ್ ಅಪ್ಲೈಯಿಂಗ್ ತುಂಬ ಆಯಿಲಿ ಆಗ್ತೆ ನನ್ನ ಫೇಸ್. ಬಟ್ ಅದು ಅಬ್ಸರ್ವ್ ಆಗಲಿಕ್ಕೂ ಅಷ್ಟೇ ತುಂಬ ಟೈಮ್ ತೊಗೊಳುತ್ತೆ. ನೆಕ್ಸ್ಟ್ ಪರ್ಚೇಸ್ ಮಾಡಿದ ಸನ್ಸ್ಕ್ರೀನ್ ಯಾವುದು ಅಂದರೆ UV ಡಾಕ್ಸ್ ಅವ್ರದ್ದು ಸಿಲಿಕಾನ್ ಸನ್ಸ್ಕ್ರೀನ್ ಜೆಲ್. ಇದು ನಾನು ಯಾವಾಗ ಪರ್ಚೇಸ್ ಮಾಡಿದ್ದೆ ಅಂದರೆ, ಒಮ್ಮೆ ನಾನು ಆ್ಯಕ್ವಾಲಜಿಕ ಬೈ ಮಾಡಲಿಕ್ಕಂತ ಮೆಡಿಕಲ್ ಹೋಗಿದ್ದೆ. ಮೆಡಿಕಲ್ ಅವ್ರು ಹೇಳಿದರು ಇಲ್ಲ, ಅದು ಆನ್ಲೈನಲ್ಲಿ ಮಾತ್ರ ಸಿಕ್ಕೋದು ಅಂತ. ಅದಕ್ಕೆ ನಾನು ಯಾವುದೋ ಒಂದು ಸನ್ಸ್ಕ್ರೀನ್ ಸಿಗಲಿ ಅಂತ ಇದು ಪರ್ಚೇಸ್ ಮಾಡಿದ್ದು. ಬಟ್ ಇದು ತುಂಬ ಕಾಸ್ಟ್ಲಿ ಇತ್ತು. ಸ್ಟಿಲ್ ಟ್ರೈ ಮಾಡೋ ಅಂತ ಪರ್ಚೇಸ್ ಮಾಡಿದೆ. ಬಟ್ ದ ಕ್ವಾಲಿಟಿ ಈಸ್ ವೆರಿ ನೈಸ್. ನಂಗೆ ತುಂಬ ಇಷ್ಟ ಆಯಿತು. ಆಫ್ಟರ್ ಅಪ್ಲೈಯಿಂಗ್ ನನ್ನ ಮುಖ ತುಂಬ ಮ್ಯಾಟ್ ಫಿನಿಶ್ ಕೊಡುತ್ತೆ. ಏನೋ ನಂಗೆ ತುಂಬ ಇಷ್ಟ ಆಯಿತು. ನನ್ನ ಮಾತ್ರ ಅಲ್ಲ, ನನ್ನ ಫ್ರೆಂಡ್ಸಿಗೂ ತುಂಬ ಇಷ್ಟ ಆಯಿತು. ನೆಕ್ಸ್ಟ್ ಸನ್ಸ್ಕ್ರೀನ್ ನಾನು ಯಾವ್ದು ಪರ್ಚೇಸ್ ಮಾಡಿದೆ ಅಂದರೆ ಅದು ಆ್ಯಕ್ವಾಲಜಿಕಾ. ಆ್ಯಕ್ಚುಲಿ ಆ್ಯಕ್ವಾಲಜಿಕಾ ತುಂಬ ವೆಯ್ಟ್ ಮಾಡ್ತಿದ್ದೆ ನಾನು ಯಾವಾಗ ಪರ್ಚೇಸ್ ಮಾಡಬೇಕು. ಅದು ನನ್ನ ವೆಯ್ಟಿಂಗ್ ಲಿಸ್ಟಲ್ಲಿತ್ತು. ಮತ್ತು ಅದ್ರ ಬಗ್ಗೆ ತುಂಬ ಎಕ್ಸ್ಪೆಕ್ಟೇಷನ್ ಸಹ ಇತ್ತು ನನಗೆ. ಆ್ಯಕ್ಚುಲಿ ಅದು ನನ್ನ ಎಕ್ಸ್ಪೆಕ್ಟೇಷನ್ ರೀಚ್ ಆಗಿದೆ. ಎಸ್ಪೆಷಲಿ ರೆಡ್ ಒನ್. ಎಲ್ಲೋ ಒನ್ ನಾನು ಸ್ವಲ್ಪ ತುಂಬ ಆಯಿಲಿ ಫೀಲ್ ಆಗುತ್ತೆ. ಸೊ ನಂಗೆ ಅದಷ್ಟು ಇಷ್ಟ ಆಗಲಿಲ್ಲ, ಅದಕ್ಕೆ ನಾನು ಅದು ಸ್ಟಾಪ್ ಮಾಡಿದೆ. ಆ್ಯಂಡ್ ಪಿಂಕ್ ಒನ್ ಸಹ ನಾನು ಟ್ರೈ ಮಾಡಿದ್ದೆ. ಬಟ್ ರೆಡ್ ಒನ್ ಪಿಂಕ್ ಒನ್ಗಿಂತ ತುಂಬ ಬೆಟರ್ ಇತ್ತು ನನ್ನ ಆಯಿಲಿ ಸ್ಕಿನ್ನಿಗೆ. ಸೊ ಅದಕ್ಕಾಗಿ ನಾನು ರೆಡ್ ಒನ್ನೇ ಕಂಟಿನ್ಯೂ ಮಾಡ್ತಿದ್ದೀನಿ. ಪಿಂಕ್ ಒನ್ ನನಗೆ ಸೂಟ್ ಆಗಿತ್ತು, ಬಟ್ ನನ್ನ ಫ್ರೆಂಡ್ಸ್ ಹೇಳಿದರು ಅದು ಅವ್ರ ಸ್ಕಿನ್ಗೆ ಸೂಟ್ ಆಗ್ತಿಲ್ಲ. ಈಗ ಸಹ ಹಾಗೆ ನಾನು ತುಂಬ ನೆಗೆಟಿವ್ ಕಮೆಂಟ್ ರಿವ್ಯೂ ನೋಡ್ತಿದ್ದೇನೆ ಆ್ಯಕ್ವಾಲಜಿಕಾ ಬ್ರ್ಯಾಂಡ್ ಬಗ್ಗೆ. ನನಗೆ ಪ್ಲ್ಯಾನ್ ಉಂಟು ಚೇಂಜ್ ಮಾಡುವ ಅಂತ. ಬಟ್ ಆ್ಯಕ್ವಾಲಜಿಕಾ ಬಿಟ್ಟು ಯಾವ ಸನ್ಸ್ಕ್ರೀನು ನನ್ನ ಮುಖಕ್ಕೆ ಅಷ್ಟು ಸೂಟೇ ಆಗೋದಿಲ್ಲ. ನೋಡುವ, ಇನ್ ಫ್ಯೂಚರ್ ಯಾವುದಾದ್ರೂ ಒಳ್ಳೆ ಸನ್ಸ್ಕ್ರೀನ್ ಇದ್ದರೆ ನಾನು ಅದಕ್ಕೆ ಸ್ವಿಚ್ ಆಗ್ತೇನೆ. ಕರೆಂಟ್ಲಿ ನಾನು ಡೈಲಿ ವೇರ್ಗೆ ಆ್ಯಕ್ವಾಲಜಿಕವೇ ಯೂಸ್ ಮಾಡೋದು. ನೆಕ್ಸ್ಟ್ ಸನ್ಸ್ಕ್ರೀನ್ ಯಾವುದು ಅಂದರೆ ಅದು ಕಾನ್ಷಿಯಸ್ ಕೆಮಿಸ್ಟ್ ಅವ್ರದ್ದು ಬೆರಿ ಬ್ರೈಟ್ ಫ್ಲೇವರಲ್ಲಿ. ಈ ಸನ್ಸ್ಕ್ರೀನ್ ಪರ್ಚೇಸ್ ಮಾಡೋ ಮುಂಚೆ ತುಂಬ ಆ್ಯಡ್ ನೋಡ್ತಿದ್ದೆ. ಅದರಲ್ಲಿ ಇದನ್ನೆಲ್ಲ ಕೊರಿಯನ್ ಬ್ರ್ಯಾಂಡಿಗೆಲ್ಲ ಕಂಪೇರ್ ಮಾಡ್ತಿದ್ರು. ಸೊ ಟ್ರೈ ಮಾಡುವಂಥ ಬೈ ಒನ್ ಗೆಟ್ ಒನ್ ಆಫರ್ ಇದ್ದಾಗ ತೊಗೊಂಡದ್ದು. ನನ್ನ ಹತ್ರ ಇರೋ ಎಷ್ಟೋ ಸನ್ಸ್ಕ್ರೀನ್ ಹಾಗೆ ನಾನು ತೊಗೊಂಡದ್ದು ಬೈ ಒನ್ ಗೆಟ್ ಒನ್ ಇರುವಾಗ. ಈ ಸನ್ಸ್ಕ್ರೀನ್ ಬಗ್ಗೆ ಹೇಳೋದಾದರೆ, ಇದು ಅಪ್ಲೈ ಮಾಡಿದ ಮೇಲೆ ನನ್ನ ಪಿಂಪಲ್ ಬರಲಿಕ್ಕೆ ಸ್ಟಾರ್ಟ್ ಆಯಿತು. ನನಗೆ ಗೊತ್ತಿಲ್ಲ, ಮೇ ಬಿ ಇದು ನನಗೆ ಸೂಟ್ ಆಗ್ತಿಲ್ವೋ ಏನೋ ಗೊತ್ತಿಲ್ಲ. ನಾನು ತುಂಬ ಸಲ ಟ್ರೈ ಮಾಡಿದ್ದೇನೆ, ಸ್ಟಿಲ್ ನನ್ನ ಪಿಂಪಲ್ ಬರಲಿಕ್ಕೆ ಸ್ಟಾರ್ಟ್ ಆಗ್ತಿತ್ತು. ಮೇ ಬಿ ಫುಡ್ಡಿಂದ ಆಗುತ್ತೋ ಅಥವಾ ಈ ಸನ್ಸ್ಕ್ರೀನ್ ಆಗಿನ ಪಿಂಪಲ್ ಬರುತ್ತೋ ಗೊತ್ತಿಲ್ಲ. ಬಟ್ ನಾನು ಅದಕ್ಕೀಗ ಸ್ಟಾಪ್ ಮಾಡಿದ್ದೇನೆ. ನೆಕ್ಸ್ಟ್ ಸನ್ಸ್ಕ್ರೀನ್ ಯಾವುದು ಅಂದರೆ ಅದು ವಿಶ್ಕೇರ್ ಅವ್ರದ್ದು. ಇದರ ಟೆಕ್ಸ್ಚರ್ ಸ್ವಲ್ಪನೂ ಚೆನ್ನಾಗಿಲ್ಲ, ತುಂಬ ಕಷ್ಟ ಆಗುತ್ತೆ ಅಪ್ಲೈ ಮಾಡಲಿಕ್ಕೆ. ಬಟ್ ಇದು ನನ್ನ ಸ್ಕಿನ್ನಿಗೆ ಸೂಟ್ ಆಗುತ್ತೆ. ನೀವು ಹಾಗೆ ಆಯಿಲಿ ಸ್ಕಿನ್ ಆಗಿದ್ದರೆ ಮೇ ಬಿ ನಿಮಗೂ ಸೂಟ್ ಆಗುತ್ತೆ. ನೆಕ್ಸ್ಟ್ ಇಸ್ ದಿಸ್ ಸೈನ್ ಬೊಟ್ಯಾನಿಕಾ ಸಮಥಿಂಗ್. ಇದು ನನಗೆ ಫ್ರೀಗೆ ಸಿಕ್ಕಿದ್ದು. ಇದು ತುಂಬ ಮ್ಯಾಟ್ ಫಿನಿಶ್ ಕೊಡುತ್ತೆ, ಬಟ್ ಟೆಕ್ಸ್ಚರ್ ಸ್ವಲ್ಪನೂ ಚೆನ್ನಾಗಿಲ್ಲ. ಇದು ಅಪ್ಲೈ ಮಾಡಲಿಕ್ಕೆ ತುಂಬ ಕಷ್ಟ ಆಗುತ್ತೆ. ನಿಮಗೆ ಏನಾದರೂ ಸ್ವಲ್ಪ ಸ್ಟ್ರೆಂತ್ ಇದ್ದರೆ ಇದನ್ನು ತೊಗೊಳ್ಳಿ, ಇಲ್ಲದಿದ್ದರೆ ಪ್ಲೀಸ್ ತೊಗೊಳ್ಬೇಡಿ. ಬಟ್ ಅಪ್ಲೈ ಮಾಡಿದ ಮೇಲೆ ಒಂದು ಗ್ಲೋ ಕೊಡುತ್ತಲ್ಲ, ಅದು ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ಇನ್ ಬಿಟ್ವೀನ್ ನಾನು ಇನ್ನೂ ಕೆಲವು ಸನ್ಸ್ಕ್ರೀನ್ ಟ್ರೈ ಮಾಡಿದ್ದೇನೆ. ಬಟ್ ಅದಕ್ಕೆ ರಿವ್ಯೂ ಕೊಡುವಷ್ಟು ನನಗೇನು ಇಷ್ಟ ಆಗಲಿಲ್ಲ. ಒಂದು ಫಾಕ್ಸ್ಟೈಲ್ ಅವ್ರದ್ದು ಯೂಸ್ ಮಾಡಿದ್ದೇನೆ, ಲೋಟಸ್ ಅವ್ರದ್ದು ಯೂಸ್ ಮಾಡಿದ್ದೇನೆ, ಇನ್ನೊಂದು ಹಿಮಾಲಯ ಅವ್ರದ್ದು ಯೂಸ್ ಮಾಡಿದ್ದೇನೆ. ಸೊ ಅದು ರಿವ್ಯೂ ಕೊಡುವಷ್ಟೇನು ಒಳ್ಳೇದಿರಲಿಲ್ಲ. ನನ್ನ ಸ್ಕಿನ್ನಿಗೆ ಸೂಟು ಆಗ್ತಿರಲಿಲ್ಲ. ಅದರ ಟ್ಯೂಬ್ಸ್ ಹಾಗೆ ನನ್ನ ಹತ್ರ ಇಲ್ಲ.
ಸೊ ಅದ್ರ ಬಗ್ಗೆ ನಾನು ಹೇಳೋಕ್ಕೆ ಹೋಗೋದಿಲ್ಲ. ಇದು ನನ್ನ ಓವರಾಲ್ ಎಕ್ಸ್ಪೀರಿಯೆನ್ಸ್ ಸನ್ಸ್ಕ್ರೀನ್ಗಳ ಬಗ್ಗೆ. ಈಗ ಈ ವಿಡಿಯೋ ಎಂಡ್ ಮಾಡೋ ಮುಂಚೆ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಒಬ್ಬಳ ವಿಡಿಯೋ ನೋಡಿ ಏನೂ ಪರ್ಚೇಸ್ ಮಾಡಿಬಿಡಿ. ಯಾಕಂದರೆ ಕೆಲವು ಪ್ರಾಡಕ್ಟ್ ನನಗೆ ಸೂಟ್ ಆಗ್ಬೋದು, ನಿಮ್ಗೆ ಸೂಟ್ ಆಗಲಿಕ್ಕಿಲ್ಲ. ಅದೇ ಕೆಲವು ಪ್ರಾಡಕ್ಟ್ ನಿಮ್ಗೆ ಸೂಟ್ ಆಗ್ಬೋದು, ನನಗೆ ಸೂಟ್ ಆಗಲಿಕ್ಕಿಲ್ಲ. ಅದಕ್ಕೆ ಬೈ ಮಾಡೋ ಮುಂಚೆ ಬೇರೆಯವ್ರ ಹತ್ರ ಎಲ್ಲರ ಹತ್ರ ಕೇಳಿ ಅವ್ರ ಎಕ್ಸ್ಪೀರಿಯೆನ್ಸ್. ಒಂದು ವೇಳೆ ನಿಮಗೆ ಫೀಲ್ ಆದರೆ ಇದು ನನ್ನ ಪ್ರಾಡಕ್ಟ್ ಸೂಟ್ ಆಗ್ಬೋದು ಅಂತ ಆಗಲೇ ಪರ್ಚೇಸ್ ಮಾಡಿ, ಇಲ್ಲದಿದ್ದರೆ ಬೈ ಮಾಡೋಕ್ಕೆ ಹೋಗಬೇಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಇದೇ ಥರ ಹಾನೆಸ್ಟ್ ರಿವ್ಯೂಗಾಗಿ ನನಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.